ಒಳ್ಳೆ ಬರವಣಿಗೆ ಅನ್ನೋದು ಒಬ್ಬ ಕ್ರಿಯೇಟರ್ ಅವನೆಷ್ಟು ಕ್ರಿಯೇಟಿವ್ ಆಗಿದ್ದಾನೆ ಅಂತ ತೋರಿಸುತ್ತೆ. ಬಟ್ ಅದೇ ಆತನ ಇಂಟೆನ್ಷನ್ ಬರೀ ಆಡಿಯನ್ಸ್ನ ಪುಲ್ ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಹೋದ್ರೆ ಫ್ರಾಂಚೈಸಿ ಹೆಸರಲ್ಲಿ ಈ ತರದ ಅತಿ ಕೆಳಮಟ್ಟದ ಕೆಲಸಗಳು ಆಗ್ತಾನೆ ಇರ್ತವೆ. ಹೌಸ್ಫುಲ್ 5 ಇದು ತರುಣ್ ಮನ್ಸೂಕನಿಯವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಹಾಗೆ ಈ ಫ್ರಾಂಚೈಸ್ ನಲ್ಲಿ ಬರ್ತಿರೋ 5ನೇ ಸಿನಿಮಾ ಕೂಡ ಹೌದು. ಬಟ್ ವಿಚಿತ್ರ ಏನಂದ್ರೆ ಇದನ್ನ ಎ ಅಂಡ್ ಬಿ ಅಂತ 2 ವರ್ಷನ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಸಿನಿಮಾದಲ್ಲಿರೋ ಕಥೆ ಒಂದೇನೆ, ಬಟ್ 2 ಡಿಫ್ರೆಂಟ್ ಕ್ಲೈಮ್ಯಾಕ್ಸ್. ಸದ್ಯಕ್ಕೆ ನಾನು ಹೌಸ್ಫುಲ್ ಸೈಡ್ ಏನ ನೋಡ್ಕೊಂಡು ಬಂದಿದ್ದಾಯ್ತು ಅಂಡ್ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಅಗೈನ್ 2000 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇದರ ಸ್ಟೋರಿ ಲೈನ್ ಕಡೆ ಬಂದ್ರೆ ಒಬ್ಬ ಬಿಲಿಯನೇರ್ ತನ್ನ 100ನೇ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಕ್ರೂಸರ್ ಶಿಪ್ ಅಲ್ಲಿ ಲಕ್ಸುರಿ ಪಾರ್ಟಿನ ಅರೇಂಜ್ ಮಾಡಿರ್ತಾನೆ. ಆದ್ರೆ ಬರ್ಡೇ ಮುಗಿಯೋ ಅಷ್ಟರಲ್ಲಿ ಅವನನ್ನೇ ಯಾರೋ ಮುಗಿಸಿ ಹೋಗಿರ್ತಾರೆ. ಅಂಡ್ ಇದೇ ಗ್ಯಾಪ್ ಅಲ್ಲಿ ಈ ಪ್ರಾಬ್ಲಮ್ ಒಳಗೆ ನಮ್ಮ ಇಡೀ ಗ್ಯಾಂಗ್ ತಗಲಾಕೊಳ್ಳುತ್ತೆ. ಸೊ ಅಲ್ಲಿಂದ ಮುಂದೇನಾಯ್ತು, ಈ ಕೊಲೆ ಯಾಕಾಯ್ತು, ಅದರ ಹಿಂದಿನ ಉದ್ದೇಶ ಏನು ಅಂಡ್ ಮೇನ್ಲಿ ಕಿಲ್ಲರ್ ಯಾರು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇಲ್ಲಿ ಪಾಸಿಟಿವ್ ಅಂತ ಇದ್ದಿದ್ದು ಅಂದ್ರೆ ಅದು ಆ ಮರ್ಡರ್ ಮಿಸ್ಟ್ರಿ ಲೈನ್. ಬೇಸಿಕಲಿ ಪ್ಲಾಟ್ ಒಂದು ಚೆನ್ನಾಗಿದ್ರೆ ಅದು ಬೇರೆ ಎಲ್ಲಾ ಕೊರತೆಗಳನ್ನ ಮಾಸ್ಕ್ ಮಾಡ್ಬಿಡತ್ತೆ ಅಲ್ವಾ. ಸೊ ಅದು ಇಲ್ಲೂ ವರ್ಕ್ ಆಗಿದೆ. ಹಾಗಂತ ನೆಗೆಟಿವ್ಸ್ನೆಲ್ಲ ಮಾಸ್ಕ್ ಮಾಡೋ ಮಟ್ಟಿಗೆಲ್ಲ ಹೋಗಿಲ್ಲ, ಅಷ್ಟು ಚೆನ್ನಾಗಿ ಬರ್ದೂ ಇಲ್ಲ ಅದನ್ನ. ಆದ್ರೆ ಓವರ್ ಆಲ್ ಸಿನಿಮಾದಲ್ಲಿ ಒಂದು ಫ್ಲೋ ಅಂತ ಕ್ರಿಯೇಟ್ ಆಗಿದ್ದು, ಮೊದ್ಲಿಂದಾನೇ ಗುರಿ ಅನ್ನೋದನ್ನ ಸೆಟ್ ಮಾಡಿದ್ದು ಇದೇ ಸ್ಟೋರಿ ಲೈನ್. ಹಾಗಾಗಿ ಅಲ್ಲಿ ಕಿಲ್ಲರ್ನ ಹುಡುಕ್ಬೇಕು ಅಂತ ಪ್ರೊಸೆಸ್ ಏನ್ ಶುರು ಆಯ್ತಲ್ಲ, ಅದೇ ನಮ್ಮನ್ನ ಕೊನೆವರೆಗೂ ಎಳ್ಕೊಂಡು ಹೋಗುತ್ತೆ, ಒಂದು ಇಂಟ್ರೆಸ್ಟ್ ಅನ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಆಲ್ಸೋ ಮಧ್ಯ ಮಧ್ಯ ಬರೋ ತಿರುವುಗಳು, ಪರ್ಟಿಕ್ಯುಲರ್ಲಿ ಪ್ರೀ ಇಂಟರ್ವಲ್ ಟ್ವಿಸ್ಟ್, ಅಲ್ಲಿ ಆ ಕಥೆ ಡೈವರ್ಟ್ ಆಗ್ತಾ ಇದ್ದಂತ ರೀತಿ ಚೆನ್ನಾಗಿತ್ತು. ಸಿನಿಮಾಗೆ ತುಂಬಾ ಒಳ್ಳೆ ಪಾಸಿಟಿವಿಟಿನ ಆಡ್ ಮಾಡಿದೆ. ಇನ್ನು ಎರಡನೇದಾಗಿ ಇದರ ಪ್ರೆಸೆಂಟೇಷನ್ ಹೇಗಂದ್ರೆ ಎಂಟೈರ್ ಸಿನಿಮಾನ ಬರೀ ಒಂದು ಕ್ರೂಸರ್ ಶಿಪ್ ಅಲ್ಲೇ ಶೂಟ್ ಮಾಡಿದ್ದಾರೆ. ಇಲ್ಲಿ ಲೊಕೇಶನ್ಸ್ ರಿಪಿಟೇಟಿವ್ ಆಗ್ಬೋದಾಗಿತ್ತು, ಸಿನಿಮಾ ಒಂದೇ ಕಡೆ ಸುತ್ತು ಹೊಡಿತಾ ಇದೆ ಅಂತ ಅನಿಸ್ಬೋದಾಗಿತ್ತು. ಆದ್ರೆ ಆ ತರದ ಅನುಭವ ಆಗೋದಕ್ಕೆ ಬಿಡ್ದೇನೆ ಅತಿ ಕ್ರಿಯೇಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಲೊಕೇಶನ್ಸ್ ನ ರಿಸೋರ್ಸಸ್ ನ ಹೆವಿ ಕ್ರಿಯೇಟಿವ್ ಆಗಿ ಬಳಸಿದ್ದಾರೆ. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಎಫರ್ಟ್ಸ್ ಅಂತೂ ಎಲ್ಲರೂ ಕಡೆಯಿಂದನೂ ಬಂತು, ಎಲ್ಲರೂ ಹೆವಿ ಎನರ್ಜೆಟಿಕ್ ಆಗೇ ಇದ್ರು. ಬಟ್ ಒಂದು ಮಟ್ಟಿಗೆ ಇಷ್ಟ ಆಗಿದ್ದು, ಸಿನಿಮಾನ ಪುಷ್ ಮಾಡಿದ್ದು ಅಂದ್ರೆ ಅದು ಅಕ್ಷಯ್ ಕುಮಾರ್ ಅವರ ಪಾತ್ರ. ಟಿಪಿಕಲ್ ವಿಂಟೇಜ್ ಸ್ಟೈಲ್ ಅಂದ್ರೂ ತಪ್ಪಾಗಲ್ಲ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಅವು ತುಂಬಾನೇ ಇದಾವೆ. ಬಟ್ ಮೇಜರ್ ಆಗಿ ಇಲ್ಲಿದ್ದಂತ ಕಾಮಿಡಿ. ಹೌಸ್ಫುಲ್ ಫ್ರಾಂಚೈಸಿ ಫೇಮಸ್ ಆಗಿರೋದೇ ತನ್ನ ಹ್ಯೂಮರ್ ಮತ್ತೆ ಫನ್ ಎಲಿಮೆಂಟ್ಗಳಿಂದ. ಬಟ್ ಈ ಸಾರಿ ಅದೇ ಇಲ್ಲಿ ಕೈ ಕೊಟ್ಟಿದೆ. ಅಂದ್ರೆ ಜಸ್ಟ್ ಚೆನ್ನಾಗಿರ್ಲಿಲ್ಲ ಅಂತ ಅಲ್ಲ, ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ ಆಗಿತ್ತು. ಇನ್ಫ್ಯಾಕ್ಟ್ ಅತಿ ವಲ್ಗರ್ ಆಗಿ ಬೇಡದೇ ಇರೋ ಕಡೆ ಎಲ್ಲ ಬಹಳ ಕೆಟ್ಟದಾಗಿ ಬರ್ದಿದ್ದಾರೆ. ಅಲ್ಲ, ಈ ತರದ ಕ್ರಿಂಜ್ ರೈಟಿಂಗ್ ಇಂದ ಜನರನ್ನ ಎಂಟರ್ಟೈನ್ ಮಾಡ್ಬೋದು, ಅವರೆಲ್ಲ ನಗ್ತಾರೆ ಅಂತ ಅನ್ಕೊಂಡ್ರಲ್ಲ, ಆ ಥಾಟ್ ಆದ್ರೂ ಹೇಗ್ ಬಂತು ಅಂತ. ಯಪ್ಪ, ನೋಡೋದಕ್ಕೇನೆ ಲಿಟ್ರಲಿ ಅಸಹ್ಯ ಆಗ್ತಾ ಇತ್ತು. ಬೈ ಚಾನ್ಸ್ ಫ್ಯಾಮಿಲಿ ಜೊತೆಗೇನಾದ್ರೂ ಹೋಗಿದ್ರೆ ಮುಗೀತು ಅನ್ಕೊಳ್ಳಿ, ಥಿಯೇಟ್ರಲ್ಲೇ ಸಮಾರಂಭ ಸಮಾರಾಧನೆ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡತ್ತೆ. ಜಾಸ್ತಿ ಏನ್ ಬೇಡ, 20 ರಿಂದ 25 ನಿಮಿಷ ಸಾಕು. ಅಲ್ಲಿ ಬರೋ ಸೀನ್ಗಳನ್ನ ನೋಡಿನೇ ಮನೆಯವರೆಲ್ಲ ಸೇರಿ ನಂದೊಂದಿರ್ಲಿ ತಗೋ ಅಂತ 1 by 1 ಕೊಟ್ ಹೋಗ್ತಿರ್ತಾರೆ. ಕರ್ಮ ಗುರು, ಅಷ್ಟು ವರ್ಸ್ಟ್ ರೈಟಿಂಗ್ ಇದು. ಅಂಡ್ ಇಷ್ಟು ಅಸಹ್ಯವಾಗಿ ಬರ್ದಿದಾರಲ್ಲ ರೈಟರ್ಸ್, ಮೊದಲು ಅವ್ರಿಗೆ ನಾಚಿಕೆ ಆಗ್ಬೇಕು, ಈ ಬೈಗುಳಗಳೆಲ್ಲ ಅವ್ರಿಗೆ ತಲುಪಬೇಕು. ಬಿಕಾಸ್ ವಲ್ಗ್ಯಾರಿಟಿನೇ ಇಷ್ಟೊಂದೆಲ್ಲ ವೈಭವೀಕರಿಸಿ ಬರಿತಾ ಇದಾರಲ್ಲ, ನೋಡೋ ಅಂತ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಕಾನ್ಫಿಡೆನ್ಸ್ ನ ತಮಗ್ ತಾವೇ ತನ್ಕೋತಾ ಬರಿತಾ ಇದಾರಲ್ಲ, ಮೆಚ್ಚಬೇಕು ಆ ವಿಷನ್ ನ. ಇನ್ನು ಇದ್ರ ಮೇಲೆ ಸೆನ್ಸರ್ ಬೋರ್ಡ್ ಅವರು U/A ಸರ್ಟಿಫಿಕೇಟ್ ಹೆಂಗ್ ಕೊಟ್ರೋ ಗೊತ್ತಾಗ್ತಾನೆ ಇಲ್ಲ. ಅಲ್ಲ ಸರ್, ನೀವೇನಾದ್ರೂ ಸಿನಿಮಾ ನೋಡುವಾಗ ನಿದ್ದೆ ಮಾಡ್ತಿದ್ರಾ ಅಥವಾ ಮ್ಯೂಟ್ ಮಾಡ್ಕೊಂಡು ಸಿನಿಮಾ ನೋಡ್ತಿದ್ರಾ ಅಂತ. ಲೈಕ್ ಒಂದಾದ್ಮೇಲೊಂದು ಚೀಪ್ ಡೈಲಾಗ್ಸ್ ಸೀಕ್ವೆನ್ಸಸ್ ಬರ್ತಾನೆ ಇದಾವೆ. ಹಾಗೇನೆ ಆ ಕ್ಯಾಮ್ರಾ ಆಂಗಲ್ಗಳು, ಯಪ್ಪ, ಭೋಜ್ಪುರಿ ಫಿಲ್ಮ್ ನೋಡ್ದಂಗಾಯ್ತು. ಸ್ಪೆಷಲಿ ಆ ನ್ಯಾರೋ ಪ್ಯಾಸೇಜ್ ಒಳಗಡೆ 3 ಜನ ಹೀರೋಯಿನ್ಸ್ ಒಟ್ಟೊಟ್ಟಿಗೆ ಹೋಗ್ತಾರೆ, ಅದನ್ನೊಂದು ಕ್ಯಾಪ್ಚರ್ ಮಾಡಿದರೆ ಶಿವ. ಅದರ ಉದ್ದೇಶ ಏನು, ಯಾಕಷ್ಟು ಡೆಲಿಬರೇಟ್ಲಿ ಮಾಡಿದ್ದಾರೆ, ಲಿಟ್ರಲಿ ನನಗೆ ಅರ್ಥನೇ ಆಗ್ಲಿಲ್ಲ. ಇನ್ನು ಸೆಕೆಂಡ್ ಹಾಫ್ ಕಡೆ ಬಂದ್ರೆ ಅಟ್ಲೀಸ್ಟ್ ಅಲ್ಲಿವರೆಗೂ ಆ ಮರ್ಡರ್ ಮಿಸ್ಟ್ರಿನ ತುಂಬಾನೇ ಕಾಂಪ್ಲೆಕ್ಸ್ ಆಗಿ ಕ್ವೆಶ್ಚನ್ ಇಟ್ಟು ತಗೊಂಡ್ ಹೋಗ್ತಿರ್ತಾರೆ. ಬಟ್ ಅಲ್ಲಿಂದ ಮುಂದೆ ಒಂದು ಸಣ್ಣ ಎಫರ್ಟ್ ಕೂಡ ಇಲ್ದೇನೆ ಎಲ್ಲದನ್ನು ಅವರೇ ಈಸಿಯಾಗಿ ರಿವೀಲ್ ಮಾಡ್ಬಿಡ್ತಾರೆ. ಸೊ ಅದು ಸಿನಿಮಾ ಕೊಡ್ಬೇಕಾಗಿದ್ದಂತ ಫೀಲ್ ನ ಮತ್ತಷ್ಟು ಹಾಳು ಮಾಡಿದೆ. ಹಾಗೇನೆ ಹಾಡುಗಳು, ಅವುಗಳನ್ನ ಯಾಕೆ ಬರ್ದಿದಾರೋ ಯಾಕೆ ಇಟ್ಟಿದಾರೋ, ಒಳ್ಳೆ ಸಂಬಂಧ ಇಲ್ದೇ ಇರೋ ತರ ಬಂದು ಕುಣಿದು ಹೋಗ್ತಿದ್ರು ಅಷ್ಟೇ. ಇನ್ನ ಪರ್ಫಾರ್ಮೆನ್ಸಸ್ ಅಲ್ಲಿ ಎನರ್ಜಿ ಇತ್ತು ಅಂತ ಹೇಳ್ದೆ, ಬಟ್ ಕೆಲವು ಕಡೆ ಅಕ್ಷಯ್ ಕುಮಾರ್ ಅವ್ರನ್ನ ಬಿಟ್ರೆ ಬೇರೆ ಯಾರ ಪರ್ಫಾರ್ಮೆನ್ಸ್ ಕೂಡ ಹಿಡಿಸ್ಲಿಲ್ಲ. ಜೊತೆಗೆ ನರ್ಗೀಸ್ ಅವರ ಆಕ್ಸೆಂಟ್, ಸೋನಮ್ ಡೈಲಾಗ್ ಡೆಲಿವರಿ ಅಂಡ್ ಚಿತ್ರಾಂಗದ ಮೇಡಮ್ ಕ್ರಿಂಜ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂದ್ರೆ ತಪ್ಪಾಗಲ್ಲ. ಗ್ಯಾಪ್ ಅಲ್ಲಿ ಒಬ್ಬರನ್ನ ಬಿಟ್ಬಿಟ್ಟಲ್ಲ ಗುರುವೆ ಅಂತ ಕೇಳ್ಬೇಡಿ, ಬಿಕಾಸ್ ಸಿನಿಮಾದಲ್ಲೂ ಅವ್ರನ್ನ ಹೆಂಗ್ ಬೇಕಂಗ್ ಆಡಿ ಅಂತ ಬಿಟ್ಬಿಟ್ಟಿದ್ದಾರೆ ನಮ್ಮ ಡೈರೆಕ್ಟರ್. ಟೋಟಲ್ ಆಗಿ ಇಟ್ಸ್ ಅ ಬಿಲೋ ಆವರೇಜ್ ಸಿನಿಮಾ.
ಇಲ್ಲಿ ಮರ್ಡರ್ ಮಿಸ್ಟ್ರಿ ಅನ್ನೋ ಲೈನ್ ಒಂದು ಚೆನ್ನಾಗಿತ್ತು ಅನ್ನೋದನ್ನ ಬಿಟ್ರೆ ಮಿಕ್ಕ ಯಾವುದೂ ಕೂಡ ಅಷ್ಟು ಇಷ್ಟ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಅರ್ಧಕ್ಕರ್ಧ ಬಾಲಿವುಡ್ ಬಂದು ಅಸಹ್ಯವಾಗಿ ನಗ್ಸೋದಕ್ಕೆ ನೋಡಿದರೆ, ಬಟ್ ಅದು ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತು. ಸೊ ನೀವು ಹೌಸ್ಫುಲ್ ಫ್ರಾಂಚೈಸ್ ನ ಫಾಲೋವರ್ ಆಗಿದ್ರೆ ಒಂದು ಸಲ ಹೋಗಿ ನೋಡಿ. ಇನ್ನ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಇನ್ಯಾವ್ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.